ನನ್ನ ಪ್ರೀತಿಯ ಮುದ್ದಾದ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಕ್ಸಾಮ್ 2 ಬರೀಲಿಕ್ಕೆ ರೆಡಿ ಆಗ್ತಾ ಇದ್ದೀರಾ. ಅದು ಸ್ಪೆಷಲ್ಲಾಗಿ ಇಂಗ್ಲೀಷ್ ಅನ್ನುವಂಥದ್ದೇ ನನ್ನ ಸಬ್ಜೆಕ್ಟು. ಯಾರೂ ಹೆದರುವ ಅವಶ್ಯಕತೆ ಇಲ್ಲ, ಯಾರೂ ಫೇಲ್ ಆಗಲ್ಲ. ಫೇಲ್ ಆದವರು ಎಲ್ಲರೂ ಪಾಸಾಗಿಬಿಡಬೇಕು ಎಕ್ಸಾಮ್ 2ನಲ್ಲಿಯೇ ಅಂತ ಒಂದು ಮ್ಯಾಜಿಕ್ಕನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಫೇಲ್ ಆದವರು ಈ ವಿಡಿಯೋಸ್ಗಳನ್ನು ನೋಡಬೇಡಿ. ಈ ವಿಡಿಯೋಸಿನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಯಾವುದು? ಗ್ರಾಮರು. ಫಸ್ಟು ಗ್ರಾಮರ್ ಓದರಲ್ಲಿ ಫೇಲ್ ಆದವರು ತಮ್ಮ ಯಾವ ಭಾಷೆನಲ್ಲಿ ಹೇಳಬೇಕ್ರೋ ನಿಮಗೆ. ಫೇಲ್ ಆದರೂ ಗ್ರಾಮರ್ ಕಲ್ತರೆ ಪಾಸ್ ಆಗ್ತೀರಾ. ಮತ್ತೆ ಕೂತ್ಕೊಂಡು ಪೇಜ್ ಗಂಟಲೆ ಬರೀತೀರಾ ಎಕ್ಸಾಮಲ್ಲಿ 80 ಮತ್ತೆ ನೋಡಿದರೆ ಅದೇ 10 ಅದೇ 15 ಬರ್ತಾಯಿದೆ. ಬೈತಾ ಇಲ್ರಪ್ಪ ಪಾಪ ನಿಮ್ಮ ಅಪ್ಪ ಅಮ್ಮ ಯಾರಿಗೆ ಮುಖ ತೋರಿಸ್ಬೇಕ್ರಿ ಅವರು? ಮಗ ಫೇಲ್ ಆಗ್ಯಾನೆ ಅಂದರೆ ಅರ್ಥ ಮಾಡ್ಕೊಳ್ರೋ, ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಏನಿಹೋ ಭಾಳ ಹೇಳೋದ್ರಿಂದ ಉಪಯೋಗ ಇಲ್ಲ. ಆಮೇಲೆ ನಿಮ್ಮ ಅಪ್ಪ ಅಮ್ಮಗೆ ಹೆಂಗೆ ಮಾತಾಡ್ಸಲು ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋದೇ ಬಿಟ್ಟುಬಿಡ್ತೀರ. ಮಗ ಬೈತಾನೋ ಇವನು ಅಂತ, ಇಂಡೈರೆಕ್ಟಾಗಿ ರೋಸ್ಟ್ ಮಾಡ್ತಾನೆ ನಮ್ಮನ್ನು ಅಂತ. ಎನಿಹೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇಂಟರ್ವ್ಯೂ ವಿತ್ ದ ಜಾರ್ಜ್ ಲೂಯಿಸ್ ಬಾಕ್ಸ್. ಯಾರು? ರಾಬರ್ಟ್ ಅಲ್ಫೆನೋ. ಹಾಗಿದ್ದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಫಿಕ್ಸೋ ಎಕ್ಸಾಮಿಗೆ ಕ್ವಶನ್ ಇದು. ಇದರಲ್ಲಿ 4 ಪ್ರಶ್ನೆಗಳಿದ್ದು ಈ ಪಾಠದಲ್ಲಿ. ಒಂದು ಬಂದುಬಿಟ್ಟಿದೆ. ಇದು ನನ್ನ ಪ್ರಕಾರ ಈ ಒಂದು ಪ್ರಶ್ನೆ 2 ಮಾರ್ಕ್ಸಿಗೆ ಬರಬೇಕು, ಇಲ್ಲ 3 ಮಾರ್ಕ್ಸಿಗೆ ಬರಬೇಕು. ನನ್ನ ಒಂದು ಎಕ್ಸ್ಪೆಕ್ಟೇಷನು ಈ ಒಂದು ಕ್ವಶನ್ ಮೇಲೆ ಒಂದು 60% ಕೊಡ್ತಾ ಇದ್ದೇನೆ. ಕೆಲವೊಂದು ಪ್ರಶ್ನೆಗಳಿಗೆ ನಾನು ಅಪ್ಲೋಡ್ ಮಾಡಿರುವಂಥದ್ದು 95 ಕೊಟ್ಟಿದ್ದೇನೆ, 99 ಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೆ ಎಕ್ಸ್ಪೆಕ್ಟೇಷನ್ ಒಂದು ನಾನು ಹೇಳಿದ್ನಲ್ವ 60% ಇದೆ. ಹಾಗಿದ್ರೆ ಏನು ಪ್ರಶ್ನೆ ಇದು ನೋಡಿ. ರೈಟ್ ಎ ನೋಟ್ ಆನ್ ಡೋನಾ ಲಿಯನೋರ್ ಅಂತ ಹೇಳಿದರೆ, ಈ ಒಂದು ಪಾಠದಲ್ಲಿ ನಮ್ಮ ಜಾರ್ಜ್ ಲೂಯಿಸ್ ಬಾಕ್ಸ್ ಅವರ ತಾಯಿಯ ಹೆಸರು ಡೋನಾ ಲಿಯನೋರ್ ಅಂತ. ಡೋನಾ ಲಿಯನೋರ್ ಅನ್ನುವಂಥದ್ದು ಅವರ ತಾಯಿಯ ಹೆಸರಾಗಿರುತ್ತೆ. ಹಾಗಿದ್ದರೆ ನೋಡಿ, ಅವರ ತಾಯಿಯ ಬಗ್ಗೆ ಅವರ ಅನಿಸಿಕೆ ಏನು? ವಾಟ್ ಈಸ್ ದ ಒಪಿನಿಯನ್? ನೋಡಿ, ವಾಟ್ ವಾಸ್ ದಿ ಒಪಿನಿಯನ್ ಆಫ್ ಜಾರ್ಜ್ ಲೂಯಿಸ್ ಬಾಕ್ಸ್? ಮೇಲ್ಗಡೆ ಇದೆ ಅಲ್ವಾ, ಏನು ಕೇಳಿದ್ರು ಇದೇ ಆನ್ಸರ್ ರೀ. ವಾಟ್ ವಾಸ್ ದಿ ಒಪಿನಿಯನ್ ಆಫ್ ಜಾರ್ಜ್ ಲೂಯಿಸ್ ಬಾಕ್ಸ್ ಅಬೌಟ್ ಹಿಸ್ ಮದರ್? ರೈಟ್ ಎ ನೋಟ್ ಆನ್ ಬಾಕ್ಸ್ ಮದರ್ ಡೋನಾ ಲಿಯನೋರ್. ಎಲ್ಲದು ಕೂಡ ಇದೆ. ಹಾಗಿದ್ದರೆ ಆನ್ಸರಲ್ಲಿ ಏನು ಬರೀಬೇಕು? ಬಹಳ ಈಸಿ. ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಹೆಂಗಿದ್ದೀರಲ್ವಾ ಅದೇ ಬರೆಯೋದು. ಅವರು ಇವತ್ತು ಜೀವಂತವಾಗಿದ್ದರೆ ಗೊತ್ತಾಗ್ತಾ ಇಲ್ಲ, ನಾಳೆ ಅವರು ಈ ಪ್ರಪಂಚವನ್ನು ಅಗಲಿದಾಗ, ದೇವರ ಬಳಿನಲ್ಲಿ ಹೋದಾಗ, ಸ್ವರ್ಗಕ್ಕೆ ಸೇರಿದಾಗ ಆವಾಗ ನಿಮಗೆ ನಿಮ್ಮ ಅಮ್ಮನ ನೆನಪು ಬರುತ್ತೆ. ಅಯ್ಯೋ ಅಮ್ಮ, ನನ್ನ ಸೇವೆ ಎಷ್ಟು ಮಾಡ್ತಿದ್ದಲ್ವಾ, ನಾನು ಎಂಥ ಕ್ರೂರಿ, ನಾನು ಎಂಥ ಪಾಪಿ ಅಂತ. ಹೀಗೆ ಇಲ್ಲಿ ಜಾರ್ಜ್ ಲೂಯಿಸ್ ಬಾಕ್ಸ್ ಕೂಡ ಏನು ಮಾಡ್ತಾರೆ ಅಂತ ಹೇಳಿದರೆ, ತಾಯಿ ಸತ್ತ ಮೇಲೆ ತಾಯಿಯ ಒಳ್ಳೆಯ ಗುಣಗಳನ್ನು ಇಲ್ಲಿ ಇಂಟರ್ವ್ಯೂನಲ್ಲಿ ಹೇಳ್ತಾ ಹೋಗ್ತಾರೆ. ಕೇಳಿ ಮಕ್ಕಳೇ. ಬಾಕ್ಸ್ ಮದರ್ ವಾಸ್ ಡೋನಾ ಲಿಯನೋರ್. ಶಿ ವಾಸ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಇದೇ ಮಾತನ್ನು ಹೇಳಿದವರು ಯಾರು ಗೊತ್ತಾ? ಮಗನೇ ಹೇಳ್ತಾನೆ. ಯಾರ ಮಗ? ಜಾರ್ಜ್ ಲೂಯಿಸ್ ಬಾಕ್ಸ್. ಅವ್ರ ತಾಯಿ ಸತ್ತೋಗಿರ್ತಾಳೆ. ಇಂಟರ್ವ್ಯೂ ಟೈಮಲ್ಲಿ, ಸರ್ ಸ್ವಲ್ಪ ನಿಮ್ಮ ತಾಯಿ ಬಗ್ಗೆ ಹೇಳ್ತೀರಿ ಅಂದಾಗ ಅವಾಗ ಅವನು ಹೇಳ್ತಾನೆ, ಸರ್ ಮೈ ಮದರ್ ವಾಸ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಶಿ ವಾಸ್ ಆ್ಯನ್ ಇಂಟೆಲಿಜೆಂಟ್. ಅಂತಿಂತೋಳಲ್ಲ ಸರ್ ಅವಳು. ಶಿ ವಾಸ್ ಆ್ಯನ್ ಇಂಟೆಲಿಜೆಂಟ್, ಎ ಗ್ರೇಷಿಯಸ್ ಪರ್ಸನ್. ಶಿ ವಾಸ್ ಎ ನೋಬಲ್ ಲೇಡಿ. ಯಾರ ಹತ್ರನೂ ಜಗಳ ಆಡಿಲ್ಲ ಕಣ್ರಿ. ಒಳ್ಳೆಯವಳು, ಯಾರು ತಂಟೆಗೂ ಹೋಗಿಲ್ಲ ಕಣ್ರಿ. ಶಿ ಹ್ಯಾಡ್ ನೋ ಎನಿಮೀಸ್. ಶತ್ರುಗಳೇ ಇಲ್ಲ ಕಣ್ರಿ ಅಂತ ನನ್ನ ತಾಯಿ. ಇದು ನಂಬಕ್ಕಾಗತ್ತಾ? ಈಗಿನ ಹೆಣ್ಮಕ್ಳು ಅವನಜ್ಜಿ ಹೌದಲ್ಲ, ಪಕ್ಕದ ಮನೆ ಅಲ್ಲ, ಸಂಸಾರದಲ್ಲಿಯೇ ಶತ್ರುಗಳು. ಮಗಳೇ ಅಮ್ಮ ಇಬ್ಬರು ಶತ್ರುಗಳು, ಸೊಸೆ ಅತ್ತೆ ಶತ್ರುಗಳು, ಪಕ್ಕದ ಮನೆ ಈಗ ಮನೆ ಶತ್ರುಗಳು. ಆದರೆ ತನ್ನ ತಾಯಿ ಬಗ್ಗೆ ಅವನು ಹೇಳ್ತಾನೆ, ಶಿ ಹ್ಯಾಡ್ ನೋ ಎನಿಮೀಸ್. ಯಾಕಂದರೆ ತಾಯಿ ಬಗ್ಗೆ ಮಗನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಮ್ಮ ಏನು ಅಂತ. ಗಂಡನಿಗಿಂತ ಜಾಸ್ತಿ ಮಗನಿಗೆ ಗೊತ್ತಿರುತ್ತೆ ವಾಟ್ ಈಸ್ ಹರ್ ಬಿಹೇವಿಯರ್ ಅಂತ. ಯಾಕಂದರೆ ಗಂಡನಿಗೆ ಗೊತ್ತಿಲ್ಲದಂಗೆ ಏನು ಕೆಲಸ ಮಾಡಿದರೂ ಮಗನಿಗಂತೂ ಗೊತ್ತಾಗೇ ಆಗುತ್ತೆ ನೋಡಿ. ಅದಕ್ಕೆ ಹೇಳ್ತಾನೆ, ಸರ್ ಐ ಫೀಲ್ ವೆರಿ ಬ್ಯಾಡ್. ಶಿ ಹ್ಯಾಡ್ ನೋ ಎನಿಮೀಸ್. ಶಿ ವಾಸ್ ವೆರಿ ಕೈಂಡ್ ಟು ಬಾಕ್ಸ್. ನನ್ನ ಜೊತೆ ಮಾತ್ರ ಅವಳು ಭಾಳ ಚೆನ್ನಾಗಿದ್ಲು ಸರ್. ಎಷ್ಟು ಚೆನ್ನಾಗಿ ಅಂತ ಹೇಳಿದರೆ ಹೌದಲ್ವಾ. ಬಾಕ್ಸ್ ಫೆಲ್ಟ್ ಎ ಲಿಟ್ಲ್ ಗಿಲ್ಟಿ ಅಬೌಟ್ ಹರ್. ಆದರೆ ನಾನು ಪಶ್ಚಾತ್ತಾಪ ಪಡ್ತಾಯಿದ್ದೀನಿ ಸರ್. ಟುಡೇ ಐ ಫೀಲ್ ಗಿಲ್ಟಿ ಅಬೌಟ್ ಮೈ ಸೆಲ್ಫ್. ರೀಸನ್ ವೈ ಹಿ ಸೇಡ್ ವೈ? ಬಿಕಾಸ್ ಐ ಡಿಡ್ ನಾಟ್ ರೆಸ್ಪೆಕ್ಟ್ ಮೈ ಮದರ್ ವೆನ್ ಶಿ ವಾಸ್ ಅಲೈವ್. ನೋಡಿ ಎಂಥ ಮಾತು ಸರ್. ತಾಯಿ ಜೀವಂತವಾಗಿದ್ದಾರೆ ಇವತ್ತು, ನಮ್ಮದು ಎಲ್ಲರೂ ಕೂಡ. ಆದರೆ ಅಮ್ಮ ಅಂತ ಕರೀಲಿಕ್ಕೂ ನಾವು ಹಂಗೆ ಸಿಟ್ಟು ಮಾಡ್ಕೊಂಡು ಬೆಳಗ್ಗೆ ಹೋಗಿ ತಟ್ಟೆ ಇಟ್ಕೊಂಡು ಹಂಗೆ ತಿನ್ಕೊಂಡು ಹಂಗೆ ಹೋಗ್ತಾ ಇರ್ತೀವಿ, ಮುಖ ತಿರುಗಿಸ್ಕೊಂಡು. ಅಯ್ಯೋ ದೇವರೇ, ತಾಯಿಯೇ ದೇವರು ಅಂತ ಬಾಯಾಗಿ ಹೇಳಿದ್ರಲ್ಲ ಲೇ ತಮ್ಮ. ದೇವರ ನಂತರ ಸ್ಥಾನ ಇರುವಂಥದ್ದು
ತಾಯಿ ದೇವರಲ್ಲ, ಆದರೆ ದೇವರ ನಂತರ ಸ್ಥಾನವನ್ನು ಆ ದೇವರೇ ಹೇಳ್ತಾನೆ. ನಾನು ನಿನ್ಗೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂದರೆ ನಿನ್ನ ತಾಯಿಗಿಂತ ಜಾಸ್ತಿ ಅಂತಾನೆ. ಅಪ್ಪ ಅಂತ ಹೇಳಲ್ಲ ಅವನು. ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ. ಹಾಗಾಗಿ ದಿ ವ್ಯಾಲ್ಯೂ ಆಫ್ ಮದರ್ ಈಸ್ ಮೋರ್ ದ್ಯಾನ್ ಫಾದರ್. ನೋಡಿ ಮೈ ಡಿಯರ್ ಚಿಲ್ಡ್ರನ್, ನಂತರದಲ್ಲಿ ಹೇಳ್ತಾನೆ, ಹೀ ಕುಡ್ ನಾಟ್ ಗಿವ್ ಹರ್ ದಿ ಹ್ಯಾಪಿನೆಸ್ ವಾಟ್ ಶಿ ಡಿಸರ್ವ್ಡ್. ಎಂಥ ಡೈಲಾಗನ್ನು ಹೇಳ್ತಾನೆ ನೋಡಿ. ಮೈ ಮದರ್ ವಾಸ್ ಎನ್ ಎಕ್ಸ್ಟ್ರಾಡಿನರಿ ಪರ್ಸನ್, ಶಿ ವಾಸ್ ಗ್ರೇಷಿಯಸ್, ಶಿ ವಾಸ್ ನೋಬಲ್. ಇವೆಲ್ಲ ಕೀ ಪಾಯಿಂಟ್ಸ್ ರೀ ಆನ್ಸರಿಂದು. ನೀವು ಒಂದು ಪೇಜ್ ಬರೆದು ಆ ಒಂದು ಪೇಜಲ್ಲೂ ಎಕ್ಸ್ಟ್ರಾಡಿನರಿ ಪರ್ಸನ್ನು ಇಲ್ಲ, ಗ್ರೇಷಿಯಸ್ಸು ಇಲ್ಲ, ಇಂಟೆಲಿಜೆಂಟು ಇಲ್ಲ ಅಂದರೆ 0 ಹಾಕಿ ಒಗಿತಾರೆ. ಯಾಕಂದರೆ ಆನ್ಸರ್ ಇದೆ, ಆದರೆ ಕೀ ಪಾಯಿಂಟ್ಸೇ ಇಲ್ಲ. ದೇಹ ಪೂರ್ತಿ ಇದೆ, ದೇಹದ ಭಾಗಗಳೇ ಇಲ್ಲ. ಕಣ್ಣಿಲ್ಲ, ಕೈ ಇಲ್ಲ, ಮೂಗಿಲ್ಲ, ಬಾಯಿ ಇಲ್ಲ, ಸೌಂಡೇ ಬರೋಲ್ಲ. ಹುಡುಗಿ ಮದುವೆ ಆಗ್ತೀರಾ? ಇಲ್ಲ, ದೇಹ ಇದೆ, ಆದರೆ ಇರೋ ಭಾಗಗಳೇ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಆನ್ಸರಲ್ಲಿ ಕೀ ಪಾಯಿಂಟ್ಸ್ಗಳು ಇರಬೇಕಾಗತ್ತೆ. ಆವಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ನಂತರದಲ್ಲಿ ಹೇಳ್ತಾನೆ, ಸರ್ ಶಿ ಹ್ಯಾಡ್ ನೋ ಎನಿಮೀಸ್, ಶಿ ವಾಸ್ ಹಂಬಲ್, ಶಿ ವಾಸ್ ನೋಬಲ್, ಬಟ್ ಐ ಫೆಲ್ಟ್ ಗಿಲ್ಟಿ ಬಿಕಾಸ್ ಐ ಡಿಡ್ ನಾಟ್ ರೆಸ್ಪೆಕ್ಟ್ ಹರ್. ನೋಡಿ, ಹಾಗಾಗಿ ಹಾಗಾಗಿ ಒಂದು ಮಾತನ್ನು ಹೇಳ್ತಾನೆ, ಆಲ್ ದ ಚಿಲ್ಡ್ರನ್ ಆಫ್ ದಿಸ್ ಅರ್ತ್, ಭೂಮಿಯ ಮೇಲೆ ಇರುವಂಥ ಎಲ್ಲ ಮಕ್ಕಳು ಕೂಡ ಹೀಗೆ ಸರ್ ನಾನು ಮಾಡಿದ್ನಲ್ವ ಹಾಗೆ ಮಾಡ್ತಾ ಇರೋದು. ಬಟ್ ದ ಡೇ ವಿಲ್ ಕಮ್ ವೆನ್ ದೇ ವಿಲ್ ರಿಯಲೈಸ್ ದಿ ರಿಯಲ್ ವ್ಯಾಲ್ಯೂ ಆಫ್ ದಿ ಮದರ್, ದಟ್ ಈಸ್ ಆಫ್ಟರ್ ಹರ್ ಡೆತ್. ಎಲ್ಲರ ತಾಯಿ ಸತ್ತಾಗ ಮಾತ್ರ ಅವರಿಗೆ ಅವರ ತಾಯಿಯ ವಾತ್ಸಲ್ಯ, ಅವರ ತಾಯಿಯ ಪ್ರೀತಿ ಗೊತ್ತಾಗೋದು ಯಾವಾಗ ಅಂದರೆ ವೆನ್ ಶಿ ಲಿವ್ಸ್ ದಿಸ್ ಅರ್ತ್ ಅಂತ. ಹೌದಲ್ವಾ? ಬಿಕಾಸ್ ಎವ್ರಿ ಚೈಲ್ಡ್ ಆನ್ ದಿಸ್ ಅರ್ತ್ ದೇ ಆರ್ ಟೇಕಿಂಗ್ ದೇರ್ ಪೇರೆಂಟ್ಸ್ ಆ್ಯಸ್ ಗ್ರ್ಯಾಂಟೆಡ್ ಅಂದರೆ ಅರ್ಥ ಆಯ್ತಲ್ವಾ? ಅಮ್ಮ ನೀನಿರದೆ ಅಡುಗೆ ಮಾಡೋಕ್ಕೆ, ಅಮ್ಮ ನೀನಿರದೆ ಬಟ್ಟೆ ತೊಳಕ್ಕೆ, ಅಮ್ಮ ನೀನಿರದೆ ಕಸ ಹೊಡೆಯೋಕ್ಕೆ, ಅಮ್ಮ ನೀನಿರದೆ ಕೆಲಸಕ್ಕೆ ಅಂತ. ಆರ್ ಯು ಟೇಕಿಂಗ್ ಯುವರ್ ಮದರ್ ಆ್ಯಸ್ ಎ ಗ್ರ್ಯಾಂಟೆಡ್ ವೆನ್ ಶಿ ಈಸ್ ಅಲೈವ್? ನೋ ಮೈ ಡಿಯರ್ ಕಿಡ್ಸ್. ಈ ಲ್ಯಾಂಗ್ವೇಜ್ ಇರೋದೇ ಅದಕ್ಕೆ ಕಣ್ರೋ. ಬೇಜಾರಾಗ್ಬಿಟ್ರಪ್ಪ, ಏನೆಲ್ಲ ಮಾತಾಡ್ತಾ ಇದ್ದೀರಲ್ಲ ಸರ್ ಅಂತ. ನೋಡ್ರಲ್ಲೇ, ಜಸ್ಟ್ ಪಾಸಾಗಿ ಏನೂ ತೊಂದರೆ ಇಲ್ಲ. ಅಮ್ಮನ ಜೊತೆ ಸಂತೋಷವಾಗಿರೋ, ಅಮ್ಮನ ಆಶೀರ್ವಾದ ತಗೊಳ್ಳಿ. ದೇವ್ರು ನಿಮ್ಗೆ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತಾನೆ. ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್, ದಿಸ್ ಈಸ್ ಮೈ ಚಾಲೆಂಜ್ ಟು ಯು. ಇಫ್ ಯು ಆರ್ ಗುಡ್ ವಿತ್ ಯುವರ್ ಪೇರೆಂಟ್ಸ್, ಶ್ಯೂರ್ ದ ಗಾಡ್ ವಿಲ್ ಸರ್ವ್ ಯು. ಹೇಗೆ ಅಂದರೆ ಒಬ್ಬ ರಾಜನೂ ಇರಲ್ಲ, ಆ ರೀತಿಯಾಗಿ ನಿಮ್ಮನ್ನು ಸರ್ವ್ ಮಾಡ್ತಾನೆ ದೇವರು. ನೆಕ್ಸ್ಟ್ ಲಾಸ್ಟ್ ಲೈನ್, ದೇ ಟೇಕ್ ದೆಮ್ ಫಾರ್ ಗ್ರಾಂಟೆಡ್ ಆ್ಯಸ್ ದಿ ಸನ್. ಹೇಗೆ ಚಂದ್ರನನ್ನು, ಸೂರ್ಯನನ್ನು ಗ್ರ್ಯಾಂಟಾಗಿ ತಗೊಂಡು ನಾವು ಬಳಕೆ ಮಾಡ್ತಾಯಿದ್ದೀವೋ, ಹೌದಲ್ವಾ? ಅಥವಾ ಸೀಸನ್ಗಳನ್ನು ಅದೇ ರೀತಿಯಾಗಿ ತಂದೆ ತಾಯಿಗಳನ್ನು ಮಾಡೋಕತ್ಬಿಟ್ಟಿದ್ದೀವಿ ಅಂತ ಬಹಳ ಅಳ್ಕಂತ ಇನ್ ಎಮೋಷ್ನಲಿ ಈ ಸ್ಪೋಕ್ ಅಬೌಟ್ ಹಿಸ್ ಮದರ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಾನು ಹೇಳಿದ್ನಲ್ವ, ಈ ಒಂದು ಪ್ರಶ್ನೆ 60% ಚಾನ್ಸ್ ಇದೆ ಎಕ್ಸಾಮಿಗೆ ಬರಲಿಕ್ಕೆ. ಗಾಡ್ ಬ್ಲೆಸ್ ಯು ಆಲ್.